ಒಂದು ಪರೀಕ್ಷೆ, ಒಂದು ಮೆಸೇಜಿಂಗ್ ಆ್ಯಪ್ ಮತ್ತು ದೇಶಾದ್ಯಂತ ವಿವಾದ. ಭಾರತದಲ್ಲಿ ಕೋಟ್ಯಾಂತರ ಜನ ಬಳಸುವಂತಹ ಟೆಲಿಗ್ರಾಮ್ ಆ್ಯಪ್ ಅನ್ನು ಕೇಂದ್ರ ಸರ್ಕಾರ ಈಗ ಟೆಂಪರರಿ ಆಗಿ ಬ್ಯಾನ್ ಮಾಡಿದೆ. ಕಾರಣ, ನೀಟ್ ಪರೀಕ್ಷೆಯ ಕ್ವೆಶ್ಚನ್ ಪೇಪರ್ ಲೀಕ್, ನಕಲಿ ಪೇಪರ್ ಮಾರಾಟ, ವಿದ್ಯಾರ್ಥಿಗಳ ವಂಚನೆ ಮತ್ತು ಸೈಬರ್ ಕ್ರೈಮ್. ಆದರೆ ಈ ನಿರ್ಧಾರ ಮತ್ತೊಂದು ದೊಡ್ಡ ಪ್ರಶ್ನೆಯನ್ನೇ ಎತ್ತಿದೆ. ಟೆಲಿಗ್ರಾಮ್ ಬ್ಯಾನ್ ಆಗಿದ್ರೆ ವಾಟ್ಸಪ್ ಯಾಕೆ ಬ್ಯಾನ್ ಆಗಿಲ್ಲ? ನಿಜವಾಗಿಯೂ ಟೆಲಿಗ್ರಾಮ್ ಅಪಾಯಕಾರಿ ಆ್ಯಪಾ? ಅಥವಾ ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಮಾಡಿದ್ರೆ ಇಂಥ ಅಕ್ರಮಕ್ಕೆ ಬ್ರೇಕ್ ಬೀಳುತ್ತಾ? ಹಾಗಿದ್ರೆ ದೇಶದಲ್ಲಿ ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಆಗಿದ್ದಾದ್ರೂ ಯಾಕೆ? ಮೊದಲಿಗೆ ಈ ವಿಚಾರವನ್ನು ನೋಡೋಣ. ಜೂನ್ 21ರಂದು ನಡೀಲಿಕ್ಕಿರುವಂತಹ ನೀಟ್ UG 2026 ಮರುಪರೀಕ್ಷೆಯ ಮುನ್ನ ಕೇಂದ್ರ ಸರ್ಕಾರ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧವನ್ನು ಹೇರಿದೆ. ಈ ನಿರ್ಧಾರವನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಶಿಫಾರಸಿನ ಮೇರೆಗೆ ತೆಗೆದುಕೊಳ್ಳಲಾಗಿದೆ. NTA ಹೇಳುವ ಪ್ರಕಾರ ಟೆಲಿಗ್ರಾಮ್ನಲ್ಲಿ ರೀನೀಟ್ 2026, ಪ್ರೈವೇಟ್ ಮಾಫಿಯಾ ಸೇರಿದಂತೆ ಅನೇಕ ಚಾನೆಲ್ಗಳು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ನಕಲಿ ಪ್ರಶ್ನೆ ಪತ್ರಿಕೆಗಳನ್ನು ಮಾರಾಟ ಮಾಡ್ತಿದ್ವು. ಕೆಲವು ಚಾನೆಲ್ಗಳು ₹1000 ಹಿಡಿದು ಲಕ್ಷಾಂತರ ರೂಪಾಯಿವರೆಗೆ ಹಣ ಪಡೆದು ಕ್ವೆಶ್ಚನ್ ಪೇಪರ್ ಕೊಡ್ತೀವಿ ಅಂತ ಹೇಳ್ತಿದ್ವು. ಇದರಿಂದ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕಕ್ಕೊಳಗಾಗಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, NTA ಸ್ವತಃ ಹೇಳಿರುವ ಪ್ರಕಾರ ಯಾವುದೇ ನಿಜವಾದ ಪ್ರಶ್ನೆ ಪತ್ರಿಕೆ ಇದುವರೆಗೆ ಸೋರಿಕೆ ಆಗಿಲ್ಲ. ಆದ್ರೂ ನಕಲಿ ಪೇಪರ್ ಸಂದೇಶಗಳು ದೊಡ್ಡ ಮಟ್ಟದಲ್ಲಿ ಹರಡುತ್ತಿರುವ ಕಾರಣ ಸರ್ಕಾರ ಈ ಕಠಿಣ ಕ್ರಮ ಕೈಗೊಂಡಿದೆ. ಅಂದ್ರೆ ಟೆಲಿಗ್ರಾಮ್ ಆ್ಯಪ್ ಅನ್ನು ಸರ್ಕಾರ ಬ್ಯಾನ್ ಮಾಡಿದೆ, ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿದೆ. ಟೆಲಿಗ್ರಾಮ್ ವಿರುದ್ಧ ಸರ್ಕಾರಕ್ಕಿರುವಂತಹ ಆರೋಪ ಏನು ಅಂತಂದ್ರೆ, ಟೆಲಿಗ್ರಾಮ್ ನಲ್ಲಿ ಇರುವಂತಹ ಕೆಲವೊಂದು ವಿಶೇಷ ಫೀಚರ್ಗಳು ವಂಚಕರಿಗೆ ಅತ್ಯಂತ ಸಹಾಯಕವಾಗಿದೆ. ಮೊದಲನೇದಾಗಿ ಅನಾಮಧೇಯತೆ. ಅಂದ್ರೆ ಟೆಲಿಗ್ರಾಮ್ ನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನು ಹೈಡ್ ಮಾಡಬಹುದು. ಯೂಸರ್ ನೇಮ್ ಅನ್ನು ಸಂಪೂರ್ಣವಾಗಿ ಹೈಡ್ ಮಾಡಿ ತಮ್ಮ ಐಡೆಂಟಿಟಿ ಗೊತ್ತಾಗದಂತೆ ವಂಚಕರು ಸುಲಭವಾಗಿ ಕಾರ್ಯನಿರ್ವಹಿಸಬಹುದು. ಇನ್ನು ಎರಡನೇದಾಗಿ, ಲೆಕ್ಕವಿಲ್ಲದಷ್ಟು ಚಾನೆಲ್ಗಳು ಅದರಲ್ಲಿ ಸಕ್ರಿಯವಾಗಿರುವಂಥದ್ದು. ಟೆಲಿಗ್ರಾಮ್ನಲ್ಲಿ ಲಕ್ಷಾಂತರ ಸಬ್ಸ್ಕ್ರೈಬರ್ಗಳನ್ನು ಹೊಂದಿರುವಂತಹ ಚಾನೆಲ್ಗಳನ್ನು ರಚನೆ ಮಾಡೋದು ತುಂಬಾ ಸುಲಭ. ಇನ್ನು ಮೂರನೇ ಸಮಸ್ಯೆ ಏನು ಅಂತ ಅಂದ್ರೆ, ದೊಡ್ಡ ಫೈಲ್ ಶೇರಿಂಗ್. ಅಂದ್ರೆ 2GB ಗಾತ್ರದ ಫೈಲ್ಗಳನ್ನು ಯಾವುದೇ ಕಂಪ್ರೆಷನ್ ಇಲ್ಲದೆ ಸರಳವಾಗಿ ಶೇರ್ ಮಾಡಬಹುದು. ಇದು ಪೈರಸಿ, ಸಿನಿಮಾ ಲೀಕ್, ಪರೀಕ್ಷಾ ಪೇಪರ್ ಹಂಚಿಕೆ ಮುಂತಾದ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡುತ್ತೆ. ಇದು ಸರ್ಕಾರದ ವಾದ. ಇನ್ನು ಈ ಪ್ರಕರಣದಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಿರೋದು ಯಾವ ವಿಚಾರ ಅಂದ್ರೆ, ಟೆಲಿಗ್ರಾಮ್ನ ಮೆಸೇಜ್ ಎಡಿಟಿಂಗ್ ಫೀಚರ್. ಅಂದ್ರೆ ಸಾಮಾನ್ಯವಾಗಿ ನಾವು ಮೆಸೇಜ್ ಕಳಿಸಿದ ನಂತರ ಏನಾದ್ರೂ ತಪ್ಪಾಗಿದ್ರೆ ಅದನ್ನು ತಿದ್ದುಪಡಿ ಅಂದ್ರೆ ಎಡಿಟ್ ಮಾಡಿ ಮತ್ತೆ ಸೆಂಡ್ ಮಾಡ್ತೀವಿ. ಆದ್ರೆ ಟೆಲಿಗ್ರಾಮ್ನಲ್ಲಿ ಏನಿದೆ ಅಂತಂದ್ರೆ, ಹಳೆಯ ಪೋಸ್ಟ್ಗಳನ್ನು ಸಹ ಎಡಿಟ್ ಮಾಡಬಹುದು ಮತ್ತು ಮುಖ್ಯವಾಗಿ ಅದರ ಮೂಲ ಟೈಮ್ ಸ್ಟ್ಯಾಂಪ್ ಹಾಗೇ ಇರುತ್ತೆ. NTA ಆರೋಪದ ಪ್ರಕಾರ ಕೆಲವರು ಪರೀಕ್ಷೆ ಮುಗಿದ ನಂತರ ನಿಜವಾದ ಪ್ರಶ್ನೆ ಪತ್ರಿಕೆಗಳನ್ನು ಆ ಹಳೆಯ ಪೋಸ್ಟ್ಗೆ ಸೇರಿಸ್ತಿದ್ರು. ನಂತರ ಅದೇ ಪೋಸ್ಟ್ ನ ಸ್ಕ್ರೀನ್ ಶಾಟ್ ತೆಗೆದು, ನಾವು ಮೊದಲೇ ನಿಜವಾದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಸೆಂಡ್ ಮಾಡಿದ್ವಿ, ನೀವು ಸರಿಯಾಗಿ ನೋಡಿಲ್ಲ ಅಂತ ಅದನ್ನು ಎವಿಡೆನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಭಾರತದಲ್ಲಿ ಜೂನ್ 30ರವರೆಗೆ ಟೆಲಿಗ್ರಾಮ್ನ ಎಡಿಟ್ ಫೀಚರ್ ಮೇಲೂ ನಿರ್ಬಂಧ ಹೇರಲಾಗಿದೆ. The action that has been taken today by Ministry of Electronics and IT on Telegram channel does two things. One, it blocks access to Telegram channel up to 22nd of June, and the second, what it does is that it also asks Telegram to restrict this feature of editing messages in the back date till 30th of June, in order to ensure that nobody can spread a rumor after the exam on 21st June that they had access to the question paper and they showed a chat in which it was shown earlier. So this is what it is. ಇನ್ನು ಸರ್ಕಾರದ ನಿರ್ಧಾರದ ವಿರುದ್ಧ ಟೆಲಿಗ್ರಾಮ್ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಂಪನಿಯ ವಾದ ಏನು ಅಂತಂದ್ರೆ, ಕೆಲವು ತಪ್ಪಿತಸ್ಥರಿಗಾಗಿ ಇಡೀ ಪ್ಲಾಟ್ಫಾರ್ಮ್ಗೆ ಈ ತರ ಶಿಕ್ಷೆ ಕೊಡೋದು ಸರಿಯಲ್ಲ, ಈ ಪ್ಲಾಟ್ಫಾರ್ಮ್ ಅನ್ನು ಈ ರೀತಿ ನಿರ್ಬಂಧಿಸೋದು ಸರಿಯಾದ ಕ್ರಮ ಅಲ್ಲ ಅಂತ ವಾದಿಸಿದೆ. ಟೆಲಿಗ್ರಾಮ್ನ ಸ್ಥಾಪಕ ಪಾವೆಲ್ ಡೋವರ್ ಕೂಡ ಸರ್ಕಾರದ ಕ್ರಮವನ್ನು ಟೀಕಿಸಿದ್ದಾರೆ. ಅವರ ಪ್ರಕಾರ ಭಾರತದಲ್ಲಿ 15 ಕೋಟಿಗೂ ಹೆಚ್ಚು ಸಾಮಾನ್ಯ ಬಳಕೆದಾರರಿದ್ದಾರೆ. ಈ ತರ ಕೆಲವು ತಪ್ಪಿತಸ್ಥರಿಗಾಗಿ ಅಂತ ನಿಜವಾದ ಬಳಕೆದಾರರ ಮೇಲೆ ಈ ತರ ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಅವರು ವಾದಿಸಿದ್ದಾರೆ. ಇತ್ತೀಚಿನ ವಾರಗಳಲ್ಲಿ ನೂರಾರು ನಕಲಿ ಚಾನೆಲ್ಗಳನ್ನು ಕೂಡ ನಾವು ತೆಗೆದು ಹಾಕಿದೀವಿ ಅನ್ನೋದು ಟೆಲಿಗ್ರಾಮ್ನ ವಾದ. ಇದೀಗ ಎಲ್ಲರಲ್ಲಿರುವಂತ ಮತ್ತೊಂದು ಪ್ರಶ್ನೆ ಏನಂದ್ರೆ, ಟೆಲಿಗ್ರಾಮ್ ಬ್ಯಾನ್ ಆಗಿದೆ, ಆದ್ರೆ ವಾಟ್ಸಪ್ ಯಾಕೆ ಇನ್ನು ಬ್ಯಾನ್ ಆಗಿಲ್ಲ? ಇದಕ್ಕೆ ಕಾರಣ ಎರಡಿದೆ. ಮೊದಲನೇದಾಗಿ, ವಾಟ್ಸಪ್ ನಲ್ಲಿ ಬಳಕೆದಾರರ ಗುರುತು ಸಂಪೂರ್ಣವಾಗಿ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುತ್ತೆ. ಇನ್ನು ಎರಡನೇದಾಗಿ, ಮೆಟಾ ಕಂಪನಿ AI ಆಧಾರಿತ
ಮಾನಿಟರಿಂಗ್ ಸಿಸ್ಟಮ್ ಅನ್ನು ಬಳಸುತ್ತೆ. ಖಾಸಗಿ ಸಂದೇಶಗಳನ್ನು ಓದೋದಿಲ್ಲ ಅಂತ ಕಂಪನಿ ಹೇಳಿದ್ರು ಸಾರ್ವಜನಿಕ ಗುಂಪುಗಳು ಅಂದ್ರೆ ಸಾರ್ವಜನಿಕ ಗ್ರೂಪ್ಗಳಿರುತ್ತಲ್ವಾ, ಆ ಗ್ರೂಪ್ಗಳಲ್ಲಿ ಯಾವುದಾದ್ರೂ ಚಟುವಟಿಕೆಗಳನ್ನು ಗಮನಿಸ್ತಾನೆ ಇರುತ್ತೆ. ಅಲ್ಲೇನಾದ್ರೂ ಸಂದೇಹ ಬರುವಂತಹ ಅಂಶಗಳು ಕಂಡು ಬಂದ್ರೆ ತಕ್ಷಣ ಆ ಖಾತೆಗಳನ್ನು ನಿರ್ಬಂಧಿಸುತ್ತೆ. ಹೀಗಾಗಿ ಸೈಬರ್ ವಂಚಕರು ಟೆಲಿಗ್ರಾಮ್ಗಿಂತ ವಾಟ್ಸಪ್ ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಕ್ರಿಯರಾಗಿದ್ದಾರೆ. ಇದು ತಜ್ಞರ ಅಭಿಪ್ರಾಯ. ಹೀಗಾಗಿ ವಾಟ್ಸಪ್ ಅನ್ನು ನಿರ್ಬಂಧಿಸುವ ಅವಕಾಶ ಆಗ್ಲಿ ಅಥವಾ ಅನಿವಾರ್ಯತೆ ಆಗ್ಲಿ ಸರ್ಕಾರಕ್ಕೆ ಬಂದಿಲ್ಲ. ಹಾಗಿದ್ರೆ ಟೆಲಿಗ್ರಾಮ್ ಈಗ ಸಂಪೂರ್ಣವಾಗಿ ಬಂದಾಗಿದ್ಯಾ? ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ನಿಂದ ಟೆಲಿಗ್ರಾಮ್ ಅನ್ನು ತೆಗೆದು ಹಾಕಲಾಗಿದೆ. ಹೊಸ ಬಳಕೆದಾರರು ಡೌನ್ಲೋಡ್ ಮಾಡೋದು ಸ್ವಲ್ಪ ಕಷ್ಟನೇ, ಆದ್ರೆ VPN ಬಳಸಿ ಕೆಲವರು ಇನ್ನೂ ಟೆಲಿಗ್ರಾಮ್ ಅನ್ನು ಬಳಸ್ತಾನೆ ಇದ್ದಾರೆ. ಸೈಬರ್ ತಜ್ಞರ ಪ್ರಕಾರ VPN ಮೂಲಕ ಇಂತಹ ನಿರ್ಬಂಧಗಳನ್ನು ಸರ್ಕಾರ ಅಥವಾ ಯಾವುದಾದ್ರೂ ಪ್ಲಾಟ್ಫಾರ್ಮ್ ಮೇಲೆ ಹೇರಿದ್ರೆ ಸುಲಭವಾಗಿ ಅದನ್ನು ಬೈಪಾಸ್ ಮಾಡಬಹುದಾಗಿದೆ. ಹೀಗಾಗಿ ಬ್ಯಾನ್ ಮಾತ್ರ ಮಾಡಿದ್ರೆ ಸಾಕಾಗೋದಿಲ್ಲ ಅನ್ನೋ ವಾದ ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಭಾರತದಲ್ಲಿ ಈ ಟೆಲಿಗ್ರಾಮ್ ಮಾರುಕಟ್ಟೆ ಎಷ್ಟು ಮಹತ್ವ ಪಡ್ಕೊಂಡಿದೆ? ಇಲ್ಲಿ ಇನ್ನೊಂದು ದೊಡ್ಡ ವಿಷಯ ಇದೆ. ಭಾರತ ಟೆಲಿಗ್ರಾಮ್ನ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಹೇಳ್ಬೋದು. ವರದಿಗಳ ಪ್ರಕಾರ ಭಾರತದಲ್ಲಿ 15 ಕೋಟಿಗೂ ಹೆಚ್ಚು ಬಳಕೆದಾರರು ಇದ್ದಾರೆ. ಜಗತ್ತಿನ ಯಾವುದೇ ದೇಶಕ್ಕೆ ಹೋಲಿಸಿದ್ರೆ ಈ ಸಂಖ್ಯೆ ಅತ್ಯಂತ ದೊಡ್ಡ ಮಟ್ಟದ್ದು. ಹೀಗಾಗಿ ಭಾರತದಲ್ಲಿ ನಡೆಯುವ ಯಾವುದೇ ನಿಯಂತ್ರಣ ಕ್ರಮ ಆಗಿರಬಹುದು, ಇದು ಆಯಾ ಆಪ್ ಅಥವಾ ಆ ಸಂಸ್ಥೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಟೆಲಿಗ್ರಾಮ್ ವಿರುದ್ಧ ಇರುವಂತದ್ದು ಇದು ಮೊದಲನೆಯ ವಿವಾದನ? ಖಂಡಿತ ಅಲ್ಲ. ಈ ಹಿಂದೆ ಸೀಮಾ ಪೈರಸಿ ಇರ್ಬೋದು, ಕಾಪಿರೈಟ್ ಉಲ್ಲಂಘನೆ ಇರ್ಬೋದು, ಅಥವಾ ನಕಲಿ ಹೂಡಿಕೆ ಯೋಜನೆಗಳಿರ್ಬೋದು, ಕ್ರಿಪ್ಟೋ ವಂಚನೆ ಇರ್ಬೋದು, ಆನ್ಲೈನ್ ಸ್ಕ್ಯಾಮ್ಗಳು, ಇವೆಲ್ಲದರಲ್ಲೂ ಟೆಲಿಗ್ರಾಮ್ ಹೆಸರು ಕೇಳಿ ಬಂದಿತ್ತು. ಈ ವರ್ಷ ಆರಂಭದಲ್ಲೇ ಭಾರತ ಸರ್ಕಾರ 3,000ಕ್ಕೂ ಹೆಚ್ಚು ಪೈರಸಿ ಚಾನೆಲ್ಗಳನ್ನು ತೆಗೆದುಹಾಕುವಂತೆ ಟೆಲಿಗ್ರಾಮ್ಗೆ ಆದೇಶ ನೀಡಿತು. ಟೆಲಿಗ್ರಾಮ್ನ ವಿವಾದ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. 2024ರ ಆಗಸ್ಟ್ನಲ್ಲಿ ಸಂಸ್ಥಾಪಕ ಪಾವೆಲ್ ಡೋರೋ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಬಂದಿಳಿತಿದ್ದಂತೆ ಅಲ್ಲಿನ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ರು. ಕಾರಣ ಏನು ಅಂತ ನೋಡೋದಾದ್ರೆ, ಟೆಲಿಗ್ರಾಮ್ ಪ್ಲಾಟ್ಫಾರ್ಮ್ ನಲ್ಲಿ ನಡೀತಿದ್ದಂತಹ ಅಪರಾಧ ಚಟುವಟಿಕೆಗಳು, ಅಕ್ರಮ ವಿಷಯಗಳನ್ನು ಹರಡೋದು ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಜೊತೆಗೆ ಸಮರ್ಪಕ ಸಹಕಾರ ನೀಡದೇ ಇರುವಂತಹ ಆರೋಪ ಕೇಳಿ ಬಂದಿತ್ತು. ಈ ಬಂಧನ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಇಷ್ಟೆಲ್ಲ ವಿವಾದದ ನಡುವೆ ಚೀನಾದ ರಾಯಭಾರಿ ಕಚೇರಿಯು ಅಲ್ಲಿಯ ವಕ್ತಾರ ಯೂಜಿಂಗ್ ಅವರು ಪರೋಕ್ಷವಾಗಿ ಭಾರತವನ್ನು ಟೀಕೆ ಮಾಡಿದ್ದಾರೆ. ಚೀನಾದ ಗಾವ್ಕೋ ಪರೀಕ್ಷೆ 1.3 ಕೋಟಿ ವಿದ್ಯಾರ್ಥಿಗಳೊಂದಿಗೆ ಯಾವುದೇ ವಿವಾದ ಇಲ್ಲದೆ ಯಶಸ್ವಿಯಾಗಿ ನಡೆದಿದೆ ಅಂತ ಅವರು ಹೇಳಿದ್ರು. ಅದರ ಮೂಲಕ ಭಾರತದ ಪರೀಕ್ಷಾ ವ್ಯವಸ್ಥೆಯ ಮೇಲೆ ಇರುವಂತಹ ಪ್ರಶ್ನೆಗಳನ್ನು ಅವರು ಪರೋಕ್ಷವಾಗಿ ಟೀಕೆ ಮಾಡಿದ್ರು. ಹೀಗಾಗಿ ಈಗಿರುವಂತಹ ಪ್ರಶ್ನೆ ಒಂದೇ: ಟೆಲಿಗ್ರಾಮ್ ಬ್ಯಾನ್ ನಿಜವಾಗಿಯೂ ಪರೀಕ್ಷಾ ಅಕ್ರಮಗಳನ್ನು ತಡೆಯುತ್ತಾ, ಅಥವಾ ಇದು ಒಂದು ಕೇವಲ ತಾತ್ಕಾಲಿಕ ಪರಿಹಾರ ಅಷ್ಟೇನಾ? ಒಂದು ಕಡೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವ ಸರ್ಕಾರದ ಪ್ರಯತ್ನ, ಇನ್ನೊಂದು ಕಡೆ ಡಿಜಿಟಲ್ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮೂಡಿರುವಂತಹ ಆತಂಕ. ಈ ಹೋರಾಟ ಈಗ ಕೇವಲ ಟೆಲಿಗ್ರಾಮ್ ವಿರುದ್ಧ ಸರ್ಕಾರದ ನಡುವಿನ ಕಾನೂನು ಹೋರಾಟ ಆಗಿಲ್ಲ. ಭಾರತದಲ್ಲಿ ಡಿಜಿಟಲ್ ಸ್ವಾತಂತ್ರ್ಯದ ಮಿತಿಗಳು ಎಲ್ಲಿವರೆಗೆ ಎಂಬುದನ್ನು ನಿರ್ಧರಿಸುವಂತಹ ಚರ್ಚೆಯಾಗಿ ಬದಲಾಗ್ತಾ ಇದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.